ಯಾರನ್ನ ಭೇಟಿ ಯಾಕೆ ಬಂದಿದ್ರಿ ನೀವು? ಯಾರನ್ನ ಭೇಟಿ ಯಾಕೆ ಬಂದಿದ್ರಿ? ಯಾರನ್ನ ಭೇಟಿ ಯಾಕೆ ಬಂದಿದ್ರಿ? ನಾನಾ ಪ್ರಜ್ವಲಣ್ಣ ನೋಡಕ್ ಬಿಟ್ರೆ ದರ್ಶನನು ನೋಡ್ತೀನಿ, ಪ್ರಜ್ವಲಣ್ಣನು ನೋಡ್ತೀನಿ, ಅಲ್ಲ ಎಲ್ಲರನ್ನೂ ನೋಡ್ತೀನಿ, ಮಾತಾಡಿಸ್ತೀನಿ. ಪ್ರಜ್ವಲ್ ರೇವಣ್ಣ ಭೇಟಿ ಯಾಕೆ ಬಂದ್ರ? ಪ್ರಜ್ವಲ್ ರೇವಣ್ಣ ನೋಡಕ್ ಬಂದೆ ಸರ್. ಯಾವ ನಮ್ದು ಹಾಸನ. ಪರಿಚಯನ ಅವ್ರು ನಿಮಗೆ? ಹೆಂಗ್ ಪರಿಚಯ ಅಂದ್ರೆ ರೇವಣ್ಣ ಅಪ್ಪಾಜಿ ನಮ್ದು ಹೊಳೆನರಸೀಪುರವ, ನಮಗೆ ಜಾಬಿಗೆ ಸೇರಿಸಿದ್ದೆ ಅವರು. ಅವ್ರ ಮೇಲೆ ಏನು ಕೇಸ್ ಇದೆ? ಯಾರು? ಅದೇ ಅತ್ಯಾಚಾರದ ಕೇಸ್ ಐತೆ. ಆದ್ರೆ ಕಾನೂನು ಏನು ಕೆಲಸ ಕೊಡಿಸಿದ್ರು ನಿಮಗೆ? ಏನು ಕೆಲಸ ಕೊಡಿಸಿದ್ರು? ನಮ್ಗೆ ಡೈರಿ ಲೇಬರ್ ಕೆಲಸ. ಎಲ್ಲಿ? ಹಾಸನಲ್ಲಿ ಮೈಸೂರು ಫ್ರಂಟಲ್ಲಿ ಇದ್ದೀನಿ ನಾನು. ಅದೇ ಕಡಿಂಕೋಟೆ ಊರು. ನಾನು ಕಡಿಂಕೋಟೆ ಊರ ಮಗಳೇ. ಕಡಿಂಕೋಟೆ ಊರ ಮಗಳೇ. ನಂದು ಕೇಸು ಟೇಷನ್ ಎಲ್ಲ ಐತೆ. ಆದರೆ ನನ್ನ ಗಂಡನು ಇನ್ನೊಂದು ಮದುವೆ ಆಗಿ ನನ್ನ ರೋಡಲ್ಲೆಲ್ಲ ಬಟ್ಟೆ ಬಿಚ್ಚಿ ಓಡಿಸಿ ಎಲ್ಲ ಮಾಡಿ, ನನ್ನ ಗಂಡ ತಲೆ ಬುಂಡೆ ಎಲ್ಲ ಒಡೆದಾಕಿ ಮಾಡಿ ನಮ್ಮ ಊರಲ್ಲೇ ಅದೇ ಒಳಗೆ ಕಡಿಂಕೋಟೆ ಊರ ಮಗಳೇ. ನನಗೆ ನ್ಯಾಯ ಕೊಡಿಸ್ತಿಲ್ಲ. ನ್ಯಾಯ ದೇವ್ರು ಕೊಡಿಸ್ತದೆ ಬಿಡಿಲ್ವ, ಕೋರ್ಟ್ ಕೊಡಿಸ್ತದೆ. ಅಂಥ ಸಮಯದಲ್ಲಿ ನನಗೆ ರೇವಣ್ಣಪ್ಪಾಜಿ ಕುಟುಂಬನೇ, ನಾನು ಅವ್ರ ಮನೆ ಹತ್ರ ಕೆಲಸ ಕೇಳೋಕ್ಕೆ ರೇವಣ್ಣಪ್ಪಾಜಿ ಭವನ ಎಂಬ ಎಲ್ಲವ ಕೆಲಸ ಕೊಡಿಸಿದ್ರು. ಏನು ನಿಮ್ಮ ಹೆಸರು? ನಿಮ್ದು ನನ್ನ ಹೆಸರು ಸರಸ್ವತಿ. ನಂದು ಮಂಡ್ಯ ಜಿಲ್ಲೆ ಕೊಟ್ಟಿಲ್ಲ. ನಾನು ಹೊಳೆನರಸೀಪುರ ತಾಲೂಕು, ಇದು ಕಡಿಂಕೋಟೆ ಊರು. ಪರಪ್ಪನಗರ ಜೈಲಿನ ಚೆಕ್ ಪೋಸ್ಟ್ ಬಳಿ ಮಹಿಳೆಯರೊಬ್ಬರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಭೇಟಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಈ ಒಂದು ಜೈಲಿನ ಇಲ್ವಾ ಬಿಟ್ರೆ ಒಳಗೆ ನೋಡ್ಕೊಂಡು ಹೋಗ್ತೀನಿ, ಇಲ್ಲ ಹೋಗ್ತೀನಿ ಅಷ್ಟೇ. ಈ ಕಡೆ ಬನ್ನಿ ಸ್ವಲ್ಪ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಪಬ್ಲಿಕ್ ಅಲ್ಲಿ ಹೇಳಿ ಇಲ್ವಾ ನಮ್ಮನ್ನ ಈ ತರ ಪ್ರಚಾರ ಮಾಡಿ ಈ ತರ ಅದ್ ಮಾಡಿ ಅಂತ ನಾನು ಕೇಳ್ತಿಲ್ಲ. ಅಲ್ಲಿಗ ಒಳಗಡೆ ಬಿಡಬೇಕು ಅಂತ ಹೇಳಿದ್ರೆ ಅವರಲ್ಲಿ ಕೇಳಿದ್ರಲ್ಲ, ಅದಕ್ಕೆ ಒಳಗಡೆ ಬಿಟ್ರೆ ಹೋಗ್ತೀವಿ, ನೋಡ್ಕೊಂಡು ಹೋಗ್ತೀವಿ, ಮಾತಾಡ್ಸ್ಕೊಳ್ತೀವಿ. ನಮ್ಮನ್ನ ಅವತ್ತು ಕುಗ್ಗೋಗ್ದಂಗ್ ನೋಡ್ಕೊಂಡ್ರೆ ನಮ್ಮ ಮನೆಯೇ. ಎಲ್ರು ಹೇಳ್ಬೋದು ಕೆಲಸ ಮಾಡಿದ್ರು. ಈಗ ಅದು ಇದಾಗಿರುವ ನೋಡ್ಕೊಂತದೆ. ಅದು ಅತ್ಯಾಚಾರ ಅಂತ ಈಗ ಆಗೈತೆ ತಾನೆ. ಅದು ಕೋರ್ಟ್ ಐತೆ, ಕಾನೂನು ಐತೆ, ಅದು ಬೇರೆ ಪ್ರಶ್ನೆ. ಅದು ಬೇರೆ ಪ್ರಶ್ನೆ. ನಾನು ಈ ಪಬ್ಲಿಕ್ ಟಿವಿಗೆ ನಾನು ಮೆಸೇಜ್ ಕೊಡಕ್ಕಾಗಲಿ ಇಲ್ವ, ನಾನು ಇಲ್ಲಿ ಬಂದು ಹಿಂಗೆಲ್ಲ ಇದು ಮಾಡಕ್ಕೆ ನಾನು ಬಂದಿಲ್ಲ. ನಮ್ಮ ಮನೆಯೇ ನಮ್ಗೆ ಒಂದು ಕುಗ್ಗೋಗ್ದಂಗೆ ನಮಗೆ ನೋಡ್ಕೊಂಡದೆ. ಅದಕ್ಕೊಂದು ಕೃತಜ್ಞತೆಯಿಂದ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ ಅಷ್ಟೇ. ಇಲ್ಲ ಬಿಡಲ್ವಂತೆ ಅವರು, ಅದಕ್ಕೆ ಹೋಗ್ತಾ ಇದ್ದೀನಿ. ಏನ್ ಮಾಡಕ್ಕಾಗದ ಅವ್ರಿಗೆ? ಅದು ಅವ್ರಿಗೆ ಅದೇ ರೂಲ್ಸ್ ಅಲ್ವಾ, ಇಲ್ಲ ಆದ್ರೆ ಬಿಡ್ತಾರೆ. ನೀವು ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಯಾರು ಕೇಳಿದ್ರ ಬಿಡ್ತಾರಲ್ಲ, ಏನಾದ್ರು ಕೇಳಿದ್ರ? ಕೇಳಿದೆ, ಅದೇ ಅವ್ರ ಕುಟುಂಬದವ್ರನ್ನ ಬಿಡ್ತಾರೆ ಅಂತ ಕೇಳಿದೆ. ನೋಡೋಣ ನಾವು ಅಂತ ಬಂದು, ನೋಡೋಣ ಬಿಡ್ತಾರೋ ಇಲ್ವೋ ಅಂತ ಕೇಳ್ಕೊಂಡು ಅಂದ್ರೆ ನಿಮ್ಗೆ ಅವಾಗ ಅವ್ರ ಕೆಲಸ ಅಲ್ಲಿಗೆ ನಿಮ್ಗೆ ಅವರೇ ಕೆಲಸ ಕೊಡಿಸಿದ್ರಾ? ರೇವಣ್ಣಪ್ಪಾಜಿ ಪ್ರಜ್ವಲಣ್ಣ ಅವರೇ ಕೆಲಸ ಕೊಡಿಸಿದ್ದು. ನಾವು ನಮ್ದು ಕಡಿಂಕೋಟೆಯವ್ರೆ. ಅದೇ ಕಾರ್ತಿಕ್ ಅಂತ ಅವರಲ್ಲ, ಅದೇ ಊರ್ ಮಗಳು ನಾನು. ಅದೇ ಊರ್ ಮಗ್ಳಲ್ಲಿ ನನ್ನ ಗಂಡ ರೋಡಲ್ಲಿ ಬಟ್ಟೆ ಬಿಚ್ಚಿ ಓಡಿಸಿ, ಡ್ರೈವರ್ ರೋಡಲ್ಲಿ ಬಟ್ಟೆ ಬಿಚ್ಚಿ ಓಡಿಸಿ ಮುಚ್ಚಲ್ಲಿ ಕತ್ತರಿಸಾಕಿ ಎಲ್ಲನೂ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ರು. ನನ್ನ ಊರೊಳಗೆ ಒಂದು ನ್ಯಾಯ ಕೊಡಿಸ್ತೀನಿ ಬನ್ನಿ ಅಂದ್ರು. ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರಲ್ಲ, ಹೆಣ್ಮಕ್ಳ ಬಗ್ಗೆ ಗೌರವ ಇರಬೇಕು, ವಿಶ್ವಾಸ, ಅದು ಬೇರೆ ಸೆಕೆಂಡ್ರಿ ಸರ್. ನನಗೆ ಕಾರ್ತಿಕ್ ಅವ್ರು ಅವಾಗ ಬಂದು ನಿಮ್ಗೆ ಹೆಲ್ಪ್ ಮಾಡಿರ್ಲಿಲ್ಲ? ಊರಲ್ಲೆಲ್ಲಾನು ಕೇಳಿದೆ ಸರ್. ಊರೊಳಗೆ ಅಧ್ಯಕ್ಷರು ಕಾರ್ತಿಕ್ ಏನು ಹೆಲ್ಪ್ ಮಾಡಬೇಕು? ನಾನು ಕೇಳಿದ್ರು ಊರೊಳಗೆ ಅವರು ಒಬ್ರು ವ್ಯಕ್ತಿ ತಾನೇ. ನಾನು ಕೇಳ್ತಿರೋದು ಊರೊಳಗನ ಅವ್ರ ವ್ಯಕ್ತಿ ತಾನೇ. ಇನ್ನು ಒಬ್ಬೊಬ್ರಿಗೆ ಹೇಳಕ್ಕಾಗ ನಮ್ಗೆ ಈಗ ಈ ಥರ ಆಗೈತೆ ಅಂತ. ಊರೊಳಗೆ ಅಧ್ಯಕ್ಷನ ಕೇಳಿದೆ, ಆಮೇಲೆ ನಮ್ಮನೆ ಕುಟುಂಬದವ್ರನ್ನ ಕೇಳಿದೆ. ನಮ್ಮನೆ ಕುಟುಂಬದವರೇ ಒಂದು ತುತ್ತು ಅನ್ನ ಹಾಕ್ಲಿಲ್ಲ ನನಗೆ. ಅಂಥ ಸಮಯದಲ್ಲಿ ನನಗೆ ನನ್ನ ರೇವಣ್ಣಪ್ಪಾಜಿ ಮನೆಗೆ ಹೋಗಿ ನನ್ನ ಸಂತೈಸಿರೋ ಮನೆ ಅದು. ನಾನು ಇವತ್ತು ಅತ್ಯಾಚಾರಿ ಅನ್ಬೋದು, ಅದು ಕೋರ್ಟು ಕಾನೂನು ನೋಡ್ಕೋತದ್ದು ಬೇರೆ ಪ್ರಶ್ನೆ. ನಾನು ನನ್ನ ಕುಗ್ಗೋಗ್ದಂಗೆ ನೋಡ್ಕೊಂಡಿರೋದು ಇದೇ ಕುಟುಂಬ. ನಮ್ಮ ಮನೆ ಏನತ್ರಕ್ಕೆ ಹೋಗಿ ಕೆಲಸಕ್ಕೆ ಹೇಳಿದ್ದು ನಮ್ಮ ರೇವಣ್ಣಪ್ಪಾಜಿ. ನೀವೀಗ ಕೃತಜ್ಞತಾ ಮನೋಭಾವದಿಂದ ಅವ್ರು ಹಿಂಗಿದ್ದಾರಲ್ಲ ಅನ್ನೋ ಮಾತಾಡ್ಸಕ್ಕೆ ಅಂತ ಬಂದ್ರೆ, ಅದು ಅವ್ರ ಕೇಸ್ ಆಗಿರುತ್ತೆ. ಈಗ ಕೋರ್ಟ್ ನೋಡ್ಕೊತದೆ, ಕಾನೂನು ಅದು ಬೇರೆ. ಕೋರ್ಟ್ ಕಾನೂನಿಗೆ ಯಾರಿಗೂ ಇದೆಲ್ಲ ಸರಿ ಹೇಳೋದು. ಕಾನೂನು ಐತೆ, ಕೋರ್ಟ್ ಐತೆ, ಕಾನೂನು ಐತೆ, ಅದ್ರ ಬಗ್ಗೆ ತನಿಖೆ ಮಾಡ್ತದ ಇಲ್ವಾ, ಇದು ಮಾಡ್ತದ, ಅದು ಬೇರೆ ಸೆಕೆಂಡ್ರಿ. ನನಗೆ ಕೃತಜ್ಞತೆಯಿಂದ ನಾನು ಬಂದಿದ್ದೀನಿ ಅಷ್ಟೇ. ಅಂದ್ರೆ ಈಗ ಅವ್ರ ಮೇಲೆ ಒಂದಷ್ಟು ಆರೋಪಗಳೆಲ್ಲ ಕೇಳಿ ಬಂದಿದ್ದು. ಆರೋಪ ಬರುತ್ತೆ. ಈಗ ಪ್ರತಿಯೊಬ್ರು ತಪ್ಪು ಮಾಡ್ತಾರೆ ಸರ್. ತಪ್ಪು ಮಾಡ್ದಂಗೆ ಯಾರೆಲ್ಲ ಪ್ರತಿಯೊಬ್ರು ವ್ಯಕ್ತಿ ಮೇಲೆ ಆರೋಪ ಬರ್ತದೆ. ಅದು ಸರಿನಾ ತಪ್ಪು ಅಂತ ಕೋರ್ಟು ಕಾನೂನು ಐತೆ ಬಿಡಿ ಅಷ್ಟೇ, ಇನ್ನೇನು ಅಲ್ವಾ. ನಾನು ನೋಡಕ್ ಬಂದಿದ್ದೀನಿ ಅಷ್ಟೇ, ಮಾತಾಡ್ಸಕ್ಕೆ ನೋಡಕ್ಕೆ ಅಂತ. ಅಂದ್ರೆ ಈಗ ಇಲ್ಲಿ ಅವ್ರಿಗೆ ವಾರಕ್ಕೆ ಇಷ್ಟ ಜನಕ್ಕೆ ವಿಸಿಟ್ ಅಂತ ಇರ್ತಿದ್ದಲ್ಲ, ಏನೋ ನಿಮ್ಗೆ ಗೊತ್ತಿತ್ತಾ? ಈಗ ಬಂದಿದ್ರೆ ಇಲ್ಲಿ ಬಿಡೋ ಗೊತ್ತಿಲ್ಲ ಸರ್. ನಾನು ವಿಸಿಟ್ ತಿಳ್ಕೊಳ್ಳಲ್ಲ. ಆಮೇಲೆ ಬೇರೆಯವರಿಂದ ಬಿಡ್ತಾರೋ ಅವ್ರು ಬಿಡ್ತಾರೋ ಅಂತನೂ ನೋಡ್ಕೊಳ್ಳಲ್ಲ ನಾನು. ನನಗೇನು ನೋಡಕ್ ಬಿಟ್ರೆ ನೋಡ್ಕೊಬರೋಣ, ಬೇರೆಯವ್ರ ಅಂತ ಕೇಳಲ್ಲ. ಇಲ್ವಾ ಹೋಗ್ಬಿಡೋಣ. ನಾನು ಬೆಳಗ್ಗೆ 5:15 ಬಸ್ಗೆ ಬಂದಿದ್ದು, ಆ ಥರ ಬಂದಿದ್ದೀನಿ. ಅದಕ್ಕೆ ಈಗ ಬಿಡಲ್ಲ ಅಂತವ್ರೆ. ಇನ್ನೇನು ಅವ್ರು ರೂಲ್ಸ್ ಅವ್ರು ಮಾಡಬೇಕಲ್ವ, ಅದಕ್ಕೆ ಹೋಗೋಣ ಅಂತ ಹೋಯ್ತಾ ಇದ್ದೀನಿ ಅಷ್ಟೇ. ಇದು ಏನೋ ಪ್ರಜ್ವಲ್ ರೇವಣ್ಣ ಅವರು ಏನೋ ಹೆಲ್ಪ್ ಮಾಡಿದ್ರು ಅಂತೇಳಿ ಆ ಪರಪ್ಪನಗರ ಜೈಲಿನ ಬಳಿ ಸರಸ್ವತಿ ಅನ್ನೋರು ಮಹಿಳೆ ಏನು ಬಂದಿದ್ರು, ಹೊಳೆನರಸೀಪುರದಿಂದ ಇಲ್ಲಿವರೆಗೂ ಬಂದಿದ್ದು. ಅವ್ರಿಗೆ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿರುವ ಹಿನ್ನೆಲೆ ಜೈಲ್ ಗೇಟ್ ಬಳಿ ಕಾಯ್ತಿರೋದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ ಜೈಲಿನ ಚೆಕ್ ಪೋಸ್ಟ್ ಬಳಿ ಮಹಿಳೆಯರೊಬ್ಬರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಭೇಟಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಈ ಒಂದು ಜೈಲಿನ ಗೇಟ್ ಬಳಿದ್ದಾರೆ. ಅವ್ರನ್ನ ನನಗೆ ಮಾತಾಡ್ತೀನಿ. ನೀವು
ಎಲ್ಲಿಂದ ಬಂದಿದ್ರಿ, ಯಾರನ್ನ ಭೇಟಿ ಆಗ್ಬೇಕಂತ? ಈ ಕಡೆ ಇಟ್ಕೊಳ್ಳಿ, ಈ ಕಡೆ ಬನ್ನಿ ಅಣ್ಣ. ಅಣ್ಣ ಪಬ್ಲಿಕ್ಕು ಒಳಗೆ ನೋಡ್ಕೊಂಡು ಹೋಗ್ತೀನಿ, ಇಲ್ಲ ಹೋಗ್ತೀನಿ ಅಷ್ಟೇ. ಈ ಕಡೆ ಬನ್ನಿ ಸ್ವಲ್ಪ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಈ ಪಬ್ಲಿಕ್ ಅಲ್ಲಿ ಹೇಳಿ ಇಲ್ವಾ ನಮ್ಮನ್ನ ಈ ತರ ಪ್ರಚಾರ ಮಾಡಿ ಈ ತರ ಅದ್ ಮಾಡಿ ಅಂತ ನಾನು ಕೇಳ್ತಿಲ್ಲ. ಅಲ್ಲಿಗ ಒಳಗಡೆ ಬಿಡ್ಬೇಕು ಅಂತ ಹೇಳಿದ್ರೆ ಅವ್ರಲ್ಲಿ ಕೇಳಿದ್ರಲ್ಲ, ಅದಕ್ಕೆ ಒಳಗಡೆ ಬಿಟ್ರೆ ಹೋಗ್ತೀವಿ, ನೋಡ್ಕೊಂಡು ಹೋಗ್ತೀವಿ, ಮಾತಾಡ್ಸ್ಕೊಯ್ತೀವಿ. ನಮ್ಮನ್ನ ಅವತ್ ಕುಗ್ಗೋಗ್ದಂಗ್ ನೋಡ್ಕೊಂಡ್ರೆ ನಮ್ಮ ಮನೆಯೇ ಎಲ್ರು ಹೇಳ್ಬೋದು. ಕೆಲಸ ಮಾಡಿದ್ರು ಈಗ ಅದು ಇದಾಗಿರುವ ಅವ್ರಿಗೆ ನೋಡ್ಕೊಂತದೆ. ಅದು ಅತ್ಯಾಚಾರ ಅಂತ ಈಗ ಆಗೈತೆ ತಾನೆ, ಅದು ಕೋರ್ಟ್ ಐತೆ, ಕಾನೂನು ಐತೆ, ಅದು ಬೇರೆ ಪ್ರಶ್ನೆ. ಅದು ಬೇರೆ ಪ್ರಶ್ನೆ, ಅದು ಬೇರೆ ಪ್ರಶ್ನೆ. ನಾನು ಈ ಪಬ್ಲಿಕ್ ಟಿವಿಗೆ ನಾನು ಮೆಸೇಜ್ ಕೊಡಕ್ಕಾಗಲಿ ಇಲ್ವಾ, ನಾನು ಇಲ್ಲಿ ಬಂದು ಹಿಂಗೆಲ್ಲ ಇದು ಮಾಡಕ್ಕೆ ನಾನು ಬಂದಿಲ್ಲ. ನಮ್ಮ ಮನೆ ಏನೋ ಒಂದು ನಮ್ಗೆ ಒಂದು ಕುಗ್ಗೋಗ್ದಂಗೆ ನಮಗೆ ನೋಡ್ಕೊಂಡದೆ, ಅದಕ್ಕೊಂದು ಕೃತಜ್ಞತೆಯಿಂದ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ ಅಷ್ಟೇ. ಈಗ ಏನಂದ್ರೆ ಇಲ್ಲಿ ಬಿಡ್ತೀನಿ ಅಂತ ಹೇಳಿ ಇಲ್ಲ ಬಿಡಲ್ವಂತೆ ಅವರು, ಅದಕ್ಕೆ ಹೋಗ್ತಾ ಇದೀನಿ. ಏನ್ ಮಾಡಕ್ಕಾಗದ ಅವ್ರಿಗೆ, ಅದು ಯಾವ್ರಿಗೆ ಅದೇ ರೂಲ್ಸ್ ಅಲ್ವಾ, ಇಲ್ಲ ಆದ್ರೆ ಬಿಡ್ತಾರೆ. ನೀವು ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಯಾರಿಗಾರು ಕೇಳಿದ್ರ ಬಿಡ್ತಾರಲ್ಲ, ಏನಾದ್ರು ಕೇಳಿದ್ರ? ಕೇಳಿದೆ, ಅದೇ ಅವ್ರ ಕುಟುಂಬದವ್ರನ್ನ ಬಿಡ್ತಾರೆ ಅಂತ ಕೇಳಿದೆ. ನೋಡೋಣ ನಾವು ಅಂತ ಬಂದು, ನೋಡೋಣ ಬಿಡ್ತಾರೋ ಇಲ್ವೋ ಅಂತ ಕೇಳ್ಕೊಂಡು ಅಂದ್ರೆ ನಿಮ್ಗೆ ಅವಾಗ ಅವ್ರ ಕೆಲಸ ಅಲ್ಲಿಗೆ ನಿಮ್ಗೆ ಅವರೇ ಕೆಲಸ ಕೊಡ್ಸಿದ್ರಾ? ರೇವಣಪ್ಪಾಜಿ ಪ್ರಜ್ವಲಣ್ಣ ಅವರೇ ಕೆಲಸ ಕೊಡ್ಸಿದ್ದು. ನಾವು ನಮ್ದು ಕಡಿಮೆ ಕೊಟ್ಟವ್ರೆ. ಅದೇ ಕಾರ್ತಿಕ್ ಅಂತ ಅವರಲ್ಲ, ಅದೇ ಊರ್ ಮಗಳು ನಾನು. ಅದೇ ಊರ್ ಮಗ್ಳಲ್ಲಿ ನನ್ನ ಗಂಡ ರೋಡಲ್ಲಿ ಬಟ್ಟೆ ಬಿಚ್ಚಿ ಓಡಿಸಿ, ಡ್ರೈವರ್ ರೋಡಲ್ಲಿ ಬಟ್ಟೆ ಬಿಚ್ಚಿ ಓಡಿಸಿ ಮುಚ್ಚಲ್ಲಿ ಕತ್ತರಿಸಾಕಿ ಎಲ್ಲನೂ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ರು ನನ್ನ ಊರೊಳಗೆ ಒಂದು ನ್ಯಾಯ ಕೊಡಿಸ್ತೀನಿ ಬನ್ನಿ ಅಂದ್ರು. ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರಲ್ಲ, ಹೆಣ್ಮಕ್ಳ ಬಗ್ಗೆ ಗೌರವ ಇರಬೇಕು, ವಿಶ್ವಾಸ, ಅದು ಬೇರೆ ಸೆಕೆಂಡ್ರಿ ಸರ್. ನನಗೆ ಕಾರ್ತಿಕ್ ಅವ್ರು ಅವಾಗ ಬಂದು ನಿಮ್ಗೆ ಹೆಲ್ಪ್ ಮಾಡಿರ್ಲಿಲ್ಲ? ಊರಲ್ಲೆಲ್ಲಾನು ಕೇಳಿದೆ ಸರ್, ಊರೊಳಗೆ ಅಧ್ಯಕ್ಷರು ಕಾರ್ತಿಕ್ ಏನು ಹೆಲ್ಪ್ ಮಾಡಬೇಕು? ನಾನು ಕೇಳಿದ್ರು ಊರೊಳಗೆ ಅಂದ್ರೆ ಅವರು ಒಬ್ರು ವ್ಯಕ್ತಿ ತಾನೇ. ನಾನು ಕೇಳ್ತಿರೋದು ಊರೊಳಗನ್ನ ಅವ್ರ ವ್ಯಕ್ತಿ ತಾನೇ. ಇನ್ನು ಒಬ್ಬೊಬ್ರಿಗೆ ಹೇಳಕ್ಕಾಗದು ನಮ್ಗೆ ಈಗ ಈ ಥರ ಆಗೈತೆ ಅಂತ. ಊರೊಳಗೆ ಅಧ್ಯಕ್ಷನ ಕೇಳಿದೆ, ಆಮೇಲೆ ನಮ್ಮನೆ ಕುಟುಂಬದವ್ರನ್ನ ಕೇಳಿದೆ. ನಮ್ಮನೆ ಕುಟುಂಬದವರ ಒಂದು ತುತ್ತು ಅನ್ನ ಹಾಕ್ಲಿಲ್ಲ ನನಗೆ. ಅಂಥ ಸಮಯದಲ್ಲಿ ನನಗೆ ನನ್ನ ರೇವಣಪ್ಪಾಜಿ ಮನೆಗೆ ಹೋಗಿ ನನ್ನ ಸಂತೈಸಿರೋ ಮನೆ ಅದು. ನಾನು ಇವತ್ತು ಅತ್ಯಾಚಾರಿ ಅನ್ಬೋದು, ಅದು ಕೋರ್ಟು ಕಾನೂನು ನೋಡ್ಕೋತದ್ದು ಬೇರೆ ಪ್ರಶ್ನೆ. ನಾನು ನನ್ನ ಕುಗ್ಗೋಗ್ದಂಗೆ ನೋಡ್ಕೊಂಡಿರೋದು ಇದೇ ಕುಟುಂಬ. ನಮ್ಮ ಮನೆ ಏನತ್ರಕ್ಕೆ ಹೋಗಿ ಕೆಲಸಕ್ಕೆ ಹೇಳಿದ್ದು ನಮ್ಮ ರೇವಣಪ್ಪಾಜಿ. ನೀವೀಗ ಕೃತಜ್ಞತಾ ಮನೋಭಾವದಿಂದ ಅವ್ರು ಹಿಂಗಿದ್ದಾರಲ್ಲ ಅನ್ನೋ ಮಾತಾಡ್ಸಕ್ಕೆ ಅಂತ ಬಂದ್ರೆ, ಅದು ಅವ್ರ ಕೇಸ್ ಆಗಿರುತ್ತೆ. ಈಗ ಕೋರ್ಟ್ ನೋಡ್ಕೊತದೆ, ಕಾನೂನು ಅದು ಬೇರೆ. ಕೋರ್ಟ್ ಕಾನೂನಿಗೆ ಯಾರಿಗೂ ಇದೆಲ್ಲ ಸರಿ ಹೇಳೋದು. ಕಾನೂನು ಐತೆ, ಕೋರ್ಟ್ ಐತೆ, ಕಾನೂನು ಐತೆ, ಅದ್ರ ಬಗ್ಗೆ ತನಿಖೆ ಮಾಡ್ತದ ಇಲ್ವಾ, ಇದು ಮಾಡ್ತದ, ಅದು ಬೇರೆ ಸೆಕೆಂಡ್ರಿ. ನನಗೆ ಕೃತಜ್ಞತೆಯಿಂದ ನಾನು ಬಂದಿದ್ದೀನಿ ಅಷ್ಟೇ. ಅಂದ್ರೆ ಈಗ ಅವ್ರ ಮೇಲೆ ಒಂದಷ್ಟು ಆರೋಪಗಳೆಲ್ಲ ಕೇಳಿ ಬಂದಿದ್ದು. ಆರೋಪ ಬರುತ್ತೆ. ಈಗ ಪ್ರತಿಯೊಬ್ರು ತಪ್ಪು ಮಾಡ್ತಾರೆ ಸರ್, ತಪ್ಪು ಮಾಡ್ದಂಗೆ ಯಾರೆಲ್ಲ ಪ್ರತಿಯೊಬ್ರು ವ್ಯಕ್ತಿ ಮೇಲೆ ಆರೋಪ ಬರ್ತದೆ. ಅದು ಸರಿನಾ ತಪ್ಪು ಅಂತ ಕೋರ್ಟು ಕಾನೂನು ಐತೆ ಬಿಡಿ ಅಷ್ಟೇ, ಇನ್ನೇನು ಅಲ್ವಾ. ನಾನು ನೋಡಕ್ ಬಂದಿದ್ದೀನಿ ಅಷ್ಟೇ, ಮಾತಾಡ್ಸಕ್ಕೆ ನೋಡಕ್ಕೆ ಅಂತ. ಅಂದ್ರೆ ಈಗ ಇಲ್ಲಿ ಅವ್ರಿಗೆ ವಾರಕ್ಕೆ ಇಷ್ಟೇ ಜನಕ್ಕೆ ವಿಸಿಟ್ ಅಂತ ಇರ್ತಿದ್ದಲ್ಲ, ಏನೋ ನಿಮ್ಗೆ ಗೊತ್ತಿತ್ತಾ? ಈಗ ಬಂದಿದ್ರಿ ಇಲ್ಲಿ ಬಿಡೋ ಗೊತ್ತಿಲ್ಲ ಸರ್, ನಾನು ವಿಸಿಟ್ ತಿಳ್ಕೊಳ್ಳಲ್ಲ. ಆಮೇಲೆ ಬೇರೆಯವರಿಂದ ಬಿಡ್ತಾರೋ ಅವ್ರು ಬಿಡ್ತಾರೋ ಅಂತನೂ ನೋಡ್ಕೊಳ್ಳಲ್ಲ ನಾನು. ನನಗೇನು ನೋಡಕ್ ಬಿಟ್ರೆ ನೋಡ್ಕೊಬಿಡೋಣ, ಬೇರೆಯವ್ರಂತ ಕೇಳಲ್ಲ. ಇಲ್ಲ ಹೋಗ್ಬಿಡೋಣ. ನಾನು ಬೆಳಗ್ಗೆ 5:15 ಬಸ್ಗೆ ಬಂದಿದ್ದು, ಆ ಥರ ಬಂದಿದ್ದೀನಿ. ಅದಕ್ಕೆ ಈಗ ಬಿಡಲ್ಲ ಅಂತವ್ರೆ. ಇನ್ನೇನು ಅವ್ರು ರೂಲ್ಸ್ ಅವ್ರು ಮಾಡಬೇಕಲ್ವ, ಅದಕ್ಕೆ ಹೋಗೋಣ ಅಂತ ಹೋಯ್ತಾ ಇದ್ದೀನಿ ಅಷ್ಟೇ. ಇದು ಏನು ಪ್ರಜ್ವಲ್ ರೇವಣ್ಣ ಅವರು ಏನೋ ಹೆಲ್ಪ್ ಮಾಡಿದ್ರು ಅಂತೇಳಿ ಆ ಪರಪ್ಪನಗರ ಜೈಲಿನ ಬಳಿ ಸರಸ್ವತಿ ಅನ್ನೋ ಮಹಿಳೆ ಏನು ಬಂದಿದ್ರು, ಹೊಳೆನರಸೀಪುರದಿಂದ ಇಲ್ಲಿವರೆಗೂ ಬಂದಿದ್ದು. ಅವ್ರಿಗೆ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿರುವ ಹಿನ್ನೆಲೆ ಜೈಲ್ ಗೇಟ್ ಬಳಿ ಕಾಯ್ತಿರೋದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ.